ನಮಸ್ಕಾರ. ಸಿಂಹ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಸಿಂಹ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಸಿಂಹ ರಾಶಿಯವರಿಗೆ ಈ ಒಂದು ಹೊಸ ವರ್ಷದಲ್ಲಿ ಏನೆಲ್ಲ ಲಾಭಗಳು ಇದೆ? ಬೊಂಬಾಟ ಲಾಟರಿ ಹೊಡೆಯುತ್ತಾ? ಯಾವ ಯೋಗಗಳು ರೂಪುಗೊಳ್ತಾ ಇದೆ? ಈ ರಾಶಿಯವರಿಗೆ ಯಾವ ಒಂದು ಗ್ರಹಗಳ ಸಂಯೋಗ ಲಾಭ ನಷ್ಟವನ್ನ ತರ್ತಾ ಇದೆ? ಎಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ಈ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಸಿಂಹ ರಾಶಿಯವರಿಗೆ ಇದೀಗ ಈ ಒಂದು 2026ರಲ್ಲಿ ರಾಹು ಮಂಗಳ ಸಂಯೋಗವಾಗ್ತಾ ಇದ್ದು ನಿಮ್ಗೆ ಕುಬೇರ ಯೋಗ ಶುರುವಾಗ್ತಿದೆ. ಆದ್ರೂ ಕೂಡ ಒಂದಷ್ಟು ಸಂಕಷ್ಟಗಳು ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಈ ಒಂದು ಸಿಂಹ ರಾಶಿಯಲ್ಲಿ ರಾಹು ಮತ್ತು ಮಂಗಳ ಗ್ರಹಗಳ ಸಂಯೋಗ ಮಹತ್ವದ ವಿದ್ಯಮಾನವಾಗ್ತದೆ. ಗ್ರಹಗಳ ಸೇನಾಪತಿ ಮಂಗಳ ಮತ್ತು ಮಾಯಾವಿ ರಾಹು ಒಂದಾಗುವ ಈ ಪರಿಸ್ಥಿತಿಯು ಸಿಂಹ ರಾಶಿಯವರಿಗೆ ಇದೀಗ ಅಂಗಾರಕ ಯೋಗವನ್ನ ನಿರ್ಮಾಣ ಮಾಡ್ತಾ ಇದೆ. ಹೀಗಾಗಿ ಈ ರಾಶಿಯವರಿಗೆ ವಿಶೇಷ ಅದೃಷ್ಟವನ್ನ ತರೋದ್ರ ಜೊತೆಗೆ ಒಂದಷ್ಟು ಸಂಕಷ್ಟಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ವೈದಿಕ ಪಂಚಾಂಗದ ಪ್ರಕಾರ ರಾಹು ಈಗಾಗಲೇ ಈ ಒಂದು ರಾಶಿಯ ಪ್ರವೇಶವನ್ನ ಮಾಡಿದ್ದು ಈ ಒಂದು ಪ್ರವೇಶ ಶಕ್ತಿಶಾಲಿ ಯೋಗವನ್ನ ಸೃಷ್ಟಿಸುತ್ತಿದೆ. ಇದರಿಂದ ಧೈರ್ಯ, ಹಠಾತ್ ಬದಲಾವಣೆ ಹಾಗೂ ಆರ್ಥಿಕ ಏರಿಳಿತಗಳು ಉಂಟಾಗ್ತಾ ಇದೆ. ಹೀಗಾಗಿ ನಿಮಗೆ ಆರ್ಥಿಕ ಪ್ರಗತಿ ಮತ್ತು ಅನಿರೀಕ್ಷಿತ ಅದೃಷ್ಟ ಬರಲಿದ್ದು ಈ ಪ್ರಬಲ ಯೋಗದಿಂದಾಗಿ ಸಂಪತ್ತು ಒಲಿದು ಬರ್ತಾ ಇದೆ. ಇನ್ನು ಈ ರಾಶಿಯವರಿಗೆ ಲಗ್ನಾಭಾವ ಅಂದ್ರೆ ಮೊದಲ ಮನೆಯಲ್ಲಿ ಯುತಿ ಸಂಭವಿಸ್ತಾ ಇರೋದ್ರಿಂದ ಅತ್ಯಂತ ಶುಭ ಫಲ ನೀಡಲಿದ್ದು ನಿಮ್ಮ ಆತ್ಮವಿಶ್ವಾಸ ಮತ್ತೆ ಧೈರ್ಯ ಹೆಚ್ಚಾಗ್ತದೆ. ಕೆಲಸದಲ್ಲಿ ತೋರುವ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಹೋಗುತ್ತೆ. ಸಾಹಸಮಯ ನಿರ್ಧಾರಗಳು ಯಶಸ್ಸನ್ನ ತರಲಿದ್ದು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ದೊಡ್ಡ ಲಾಭವನ್ನ ನಿಮ್ಗೆ ನೀಡುತ್ತೆ. ಹಳೆಯ ಹೂಡಿಕೆಗಳಿಂದ ಹಣ ಹರಿದು ಬರಲಿದ್ದು ಆರ್ಥಿಕ ಸ್ಥಿತಿ ಸದೃಢವಾಗುತ್ತೆ. ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲು ನಿಮಗೆ ಇದು ಉತ್ತಮ ಸಮಯವಾಗಿದ್ದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಹಿಂದೆಂದಿಗಿಂತಲೂ ಭದ್ರವಾಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಈ ಸಂಯೋಗವು ದ್ವಿತೀಯ ಭಾವವಾದ ಧನಬಲದ ಮನೆಯಲ್ಲಿ ನಡೀತಾ ಇದೆ. ಇದು ಅನಿರೀಕ್ಷಿತ ಮೂಲಗಳಿಂದ ಹಣ ಬರಲು ಕಾರಣವಾಗುತ್ತೆ. ದೀರ್ಘಕಾಲದಿಂದ ಬರದೆ ಉಳಿದಿದ್ದ ಬಾಕಿ ಹಣ ಈಗ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಹೊಸ ಕೆಲಸದ ಆಫರ್ಗಳು ಕೂಡ ಬರುತ್ತೆ ಅಥವಾ ಪ್ರಸ್ತುತ ಕೆಲಸದಲ್ಲಿ ಬಡ್ತಿ ಕೂಡ ಸಿಗಬಹುದು. ನಿಮ್ಮ ಮಾತಿನ ಪ್ರಭಾವದಿಂದ ಇತರರನ್ನ ಸುಲಭವಾಗಿ ಆಕರ್ಷಿಸಿ ಕಾರ್ಯಗಳನ್ನು ಸಾಧಿಸಿಕೊಳ್ತೀರಾ. ಇದು ನಿಮ್ಮ ವೃತ್ತಿ ಜೀವನ, ಸಾಮಾಜಿಕ ಸಂಪರ್ಕ ಹಾಗೂ ಆರ್ಥಿಕ ಪ್ರಗತಿಗೆ ಅತ್ಯುತ್ತಮ ಸಮಯ ಅಂತ ಜ್ಯೋತಿಷ್ಯ ತಜ್ಞರು ಹೇಳ್ತಾ ಇದ್ದಾರೆ. ಈ ಒಂದು ಪ್ರಭಾವವು ನಿಮ್ಗೆ ಸಾಕಷ್ಟು ಒಳ್ಳೆಯ ಯೋಗವನ್ನು ತರ್ತಾ ಇದ್ದು ಶತ್ರುಗಳ ಮೇಲೆ ವಿಜಯ ಸಾಧಿಸಲು ನೆರವಾಗುತ್ತೆ. ನಿಮ್ಮ ಎದುರಾಳಿಗಳು ಸೋಲ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ. ಕಾನೂನು ಅಥವಾ ಕೋರ್ಟ್ ವ್ಯವಹಾರಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುತ್ತೆ. ಈ ಸಮಯದಲ್ಲಿ ಮಾಡುವ ಹೂಡಿಕೆಗಳು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಲಾಭ ತರುತ್ತೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗಲಿದ್ದು ನಿಮ್ಮ ಕಾರ್ಯತಂತ್ರಗಳು ಯಶಸ್ಸನ್ನ ಕಾಣ್ತವೆ. ಆರ್ಥಿಕ ದೃಷ್ಟಿಯಿಂದ ಇದು ನಿಮಗೆ ವರದಾನವಾಗುತ್ತೆ. ಅಂಗಾರಕ ಯೋಗವು ಅಪಾರ ಧನ ಲಾಭವನ್ನು ನಿಮಗೆ ತರಲಿದ್ದು ಕೋಪ ಮತ್ತೆ ಆತುರದ ನಿರ್ಧಾರಗಳಿಗೆ ಪ್ರಚೋದನೆಯನ್ನ ಕೂಡ ನೀಡುತ್ತೆ. ಹುಷಾರಾಗಿರಿ. ಈ ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಜಾಣತನವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಅನಾವಶ್ಯಕವಾದಂತಹ ವಾದ ವಿವಾದಗಳಿಂದ ದೂರ ಇದ್ರೆ ಅತ್ಯಂತ ಒಳ್ಳೆಯದು. ಒಟ್ಟಿನಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತೆ ಸರಿಯಾದ ಯೋಜನೆಗಳಿಂದ ಈ ಸಮಯವನ್ನ ನೀವು ಬಳಸ್ಕೊಂಡ್ರೆ ನಿಶ್ಚಿತವಾದಂತಹ ಅಪಾರ ಯಶಸ್ಸು ನಿಮ್ಮದಾಗುತ್ತೆ ಅಂತ ಹೇಳಬಹುದು. ಜೊತೆಗೆ ನಿಮ್ಗೆ ರಾಜಯೋಗ ಶುರುವಾಗ್ತಾ ಇದೆ. ಹೆಸರು, ಹಣ, ಗೌರವ ಎಲ್ಲವೂ ಕೂಡ ನಿಮ್ಮದೇ ಆಗ್ತಾ ಇದೆ. ಭೋಗ ಭಾಗ್ಯಗಳು ಕೂಡ ನಿಮ್ಗೆ ಸಿಗ್ತಾ ಇದೆ. ಅಪಾರ ಸಂಪತ್ತು ಹೆಚ್ಚಾಗ್ತಾ ಇದೆ. ಇನ್ನು ನಿಮ್ಗೆ ಐಷಾರಾಮಿ ಜೀವನ, ಸೃಜನಶೀಲತೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಆಕರ್ಷಣಾ ಶಕ್ತಿ ವೃದ್ಧಿಸೋದ್ರ ಜೊತೆಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ರಾಜ ಮರ್ಯಾದೆ ಮತ್ತು ಸಂಪತ್ತು ಈ ಸಂದರ್ಭದಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಬಹುದು. ಆಸ್ತಿ ಮತ್ತು ಅಧಿಕಾರ ಪ್ರಾಪ್ತಿಯ ಯೋಗ ಇದು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಸರ್ಕಾರಿ ಕೆಲಸಗಳು ಅಥವಾ ಬಿಸಿನೆಸ್ ಪ್ರಾಜೆಕ್ಟ್ಗಳು ವೇಗ ಪಡೆದುಕೊಳ್ಳುವ ಹೊಸ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಹ್ವಾನ ಬರುತ್ತೆ. ಆರ್ಥಿಕವಾಗಿ ಆದಾಯದ ಹರಿವು ಹೆಚ್ಚಾಗಲಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಥವಾ ಹೂಡಿಕೆಗಳಲ್ಲಿ ತೊಡಗಿಸಿಕೊಂಡಿರೋರಿಗೆ ಈ ಅವಧಿ ಬಂಗಾರದಂತಿರಲಿದೆ. ಹೊಸ ಮನೆ ಅಥವಾ ವಾಹನ ಖರೀದಿಸುವ ನಿಮ್ಮ ಕನಸು 2026ರ ಆರಂಭದಲ್ಲೇ ಈಡೇರುತ್ತೆ. ಸಾಮಾಜಿಕವಾಗಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಮನ್ನಣೆ ಸಿಗುತ್ತೆ. ಇನ್ನು ನೀವು ರಾಜಯೋಗ ನಿಮಗೆ ಡಬಲ್ ಬೆನಿಫಿಟ್ ಅನ್ನು ತಂದುಕೊಡುತ್ತೆ ಅಂತ ಹೇಳಬಹುದು.
ವ್ಯವಹಾರದಲ್ಲಿ ಭರ್ಜರಿ ಲಾಭ ಆಯಿತು. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿರೋರಿಗೆ ಈ ಅವಧಿ ಅತ್ಯಂತ ಲಾಭದಾಯಕ. ಹೊಸ ಹೂಡಿಕೆಗಳು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ವೈಯಕ್ತಿಕ ಜೀವನದಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳು ಜರುಗುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧಗಳು ವಿವಾಹದ ಹಂತಕ್ಕೆ ತಲುಪುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಭಿನ್ನಾಭಿಪ್ರಾಯಗಳು ದೂರವಾಗಿ ಬಾಂಧವ್ಯ ಮಧುರವಾಗಿ ವರ್ಧಿಸಲಿದೆ. ಮಾನಸಿಕ ಒತ್ತಡ ಕಡಿಮೆಯಾಗಿ ಹೊಸ ಉತ್ಸಾಹದಿಂದ ಕೆಲಸದಲ್ಲಿ ನೀವು ತೊಡಗಿಸಿಕೊಳ್ತೀರಾ. ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಸುಖ ಸೌಲಭ್ಯಗಳ ವೃದ್ಧಿಯನ್ನು ಕಾಣ್ತೀರಾ. ವೃತ್ತಿ ಜೀವನದಲ್ಲಿನ ಅಸ್ಥಿರತೆ ಅನುಭವಿಸುತ್ತಿದ್ದವರಿಗೆ ಈಗ ನೆಮ್ಮದಿ ಸಿಗುತ್ತೆ. ಬಡ್ತಿ ಅಥವಾ ಸಂಬಳದ ಏರಿಕೆ ಕಂಡುಬರುತ್ತೆ. ಕೌಟುಂಬಿಕವಾಗಿ ಮನೆಯಲ್ಲಿ ಸುಖ ಸಂತೋಷದ ವಾತಾವರಣ ಇರುತ್ತೆ. ನಿಮ್ಮ ವಿರೋಧಿಗಳ ಮೇಲೆ ಜಯ ಸಾಧಿಸ್ತೀರಾ. ಹಿರಿಯರಿಂದ ಆಸ್ತಿ ಅಥವಾ ಹಣದ ರೂಪದಲ್ಲಿ ಲಾಭವಾಗುವ ಸಾಧ್ಯತೆ ಇದೆ. ಭೌತಿಕ ಸುಖ ಸೌಲಭ್ಯಗಳಿಗಾಗಿ ಹಣ ಖರ್ಚು ಮಾಡ್ತೀರಾ. ವಿದೇಶಿ ಪ್ರವಾಸದ ಆಸೆ ಇದ್ರೆ ಈ ಅವಧಿಯಲ್ಲಿ ಅದು ಕೂಡ ಕೈಗೂಡುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಶುಭ ಫಲಗಳನ್ನ ಹೆಚ್ಚಿಸ್ಕೊಳ್ತೀರಾ ಅಂತ ಹೇಳಬಹುದು. ಕಲೆ, ರಾಜಕೀಯ ಮತ್ತೆ ಆರ್ಥಿಕ ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳಿಗೆ ಈ ಒಂದು ಸಂದರ್ಭ ಸಾಕ್ಷಿಯಾಗುತ್ತೆ. ಈ ಒಂದು ಅವಕಾಶ ನಿಮ್ಗೆ ಸಿಗುವ ಸಂದರ್ಭ ಹೆಚ್ಚಾಗಿದ್ದು ಇವುಗಳನ್ನ ನೀವು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಅಪರೂಪದ ಯೋಗವನ್ನ ಕಾಣ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಿದೆ. ಮಹಾ ದೆಸೆ ನಿಮ್ಗೆ ಆರಂಭವಾಗ್ತಾ ಇದ್ದು ನಿಮ್ಮ ಭವಿಷ್ಯ ಅದ್ಭುತವಾಗಿರುತ್ತೆ. ನೀವು ಅತ್ಯಂತ ಚತುರರಾಗಿ ಕೆಲಸವನ್ನ ನಿರ್ಮಿಸ್ತೀರಾ. ಶೂನ್ಯದಿಂದ ಸಾಮ್ರಾಜ್ಯವನ್ನ ಕಟ್ಟುವಂತಹ ಚಾತುರ್ಯ ನಿಮ್ಮ ಹತ್ರ ಇರುತ್ತೆ. ಹೀಗಾಗಿ ನೀವು ಈ ಸಂದರ್ಭದಲ್ಲಿ ಅಂದುಕೊಂಡಿದ್ದೆಲ್ಲವೂ ಕೂಡ ಕೈಗೂಡುತ್ತೆ. ಯಾವುದೇ ವಿಚಾರವನ್ನಾದ್ರೂ ಕೂಡ ಸಾಧ್ಯವಾದಷ್ಟು ಸ್ಪಷ್ಟವಾಗಿ ವ್ಯಕ್ತಪಡಿಸಲಿಕ್ಕೆ ನೀವು ಟ್ರೈ ಮಾಡಬೇಕಾಗತ್ತೆ. ವ್ಯಾಪಾರದಲ್ಲಿ ಪದೇ ಪದೇ ನಷ್ಟವಾಗ್ತಿದ್ರೆ, ಲಾಟರಿಯಲ್ಲಿ ಹಣ ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದ್ರೆ ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಕನ್ವೆ ಮಾಡ್ತಕ್ಕಂಥ ಗುಣಗಳನ್ನು ನೀವು ಬೆಳೆಸ್ಕೊಳ್ಬೇಕಾಗತ್ತೆ. ಹೂಡಿಕೆಗಳಿಂದ ಉತ್ತಮ ಲಾಭವನ್ನ ಈ ಸಂದರ್ಭದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ನಿಮಗೆ ಅದೃಷ್ಟದ ಪರ್ವಕಾಲ ಶುರುವಾಗಿರೋದ್ರಿಂದ ನೀವು ನಿಮ್ಮ ಮಾತುಗಳನ್ನೇ ನಿಮ್ಮ ಭವಿಷ್ಯ ಅಂತ ಅನ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮಾತುಗಳ ನಿಮ್ಮ ಭವಿಷ್ಯವನ್ನ ನಿರ್ಣಯಿಸುತ್ತೆ. ಅಸಾಮಾನ್ಯ ಉದ್ಯಮಿಗಳಾಗಿ ನೀವು ಬೆಳಿತೀರಾ. ಶುಭ ಫಲಗಳನ್ನ ಪಡೆದುಕೊಳ್ತೀರಾ. ಜೊತೆಗೆ ನೀವು ಈ ಸಂದರ್ಭದಲ್ಲಿ ಉದ್ಯಮಿಯಾಗಿಯೂ ಕೂಡ ಗುರುತಿಸ್ಕೊಳ್ತೀರಾ. ಮಹಾ ಮೇಧಾವಿಯಂತೆ ನೀವು ಒಂದಷ್ಟು ಜನರಿಗೆ ಕಾಣಿಸ್ಕೊಳ್ತೀರಾ. ರಾಜಕೀಯವಾಗಿ ಕೂಡ ನೀವು ಗೆಲ್ತಕ್ಕಂಥ ಸಾಮರ್ಥ್ಯಗಳು ಹೆಚ್ಚಾಗಿ ಕಾಣ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರು ಕೂಡ ಮದುವೆಯ ಯೋಗ ಇದೆ. ಸ್ಥಿರಾಸ್ತಿಯನ್ನು ಗಳಿಸುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗ್ತಾ ಇದ್ದು ಒಟ್ಟಾರೆ ಹೇಳಬೇಕು ಅಂತಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಎಲ್ಲ ಅದೃಷ್ಟಗಳನ್ನ, ಲಾಭಗಳನ್ನ ಅಥವಾ ವರಗಳನ್ನ ನೀವು ಬಳಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮಗೆ ಲಾಭವು ಲಾಭ ಅಂತ ಹೇಳಬಹುದು. ಅದೃಷ್ಟದ ಮಹಾಪೂರ್ವೇ ಹರಿಯುತ್ತೆ. ಜೊತೆಗೆ ನೀವು ಎಲ್ಲದರಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸ್ತೀರಾ. ಎಲ್ಲರ ಬೆಂಬಲವನ್ನ ಪಡೆದುಕೊಳ್ತೀರಾ. ಒಳ್ಳೆಯ ಕೌಟುಂಬಿಕ ಜೀವನವನ್ನ ಕಡಿತೀರಾ. ಆರ್ಥಿಕ ಜೀವನ ಶೈಲಿಯನ್ನ ಸುಧಾರಿಸ್ಕೊಳ್ತೀರಾ. ಈ ಒಂದು ಸಿಂಹ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.